ಪ್ರಾರಂಭದ ದೃಶ್ಯ ಇಂಟ್ರೋ ಸೀನ್. ಹಿನ್ನೆಲೆ ಸಂಗೀತ. ಉಲ್ಲಾಸಕರ ಕಾಡಿನ ಶಬ್ದಗಳು, ಹಕ್ಕಿಗಳ ಚಿಲಿಪಿಲಿ, ನದಿ ಹರಿವು, ತಂಬೂರಿನ ಸಂಗೀತ. ನರೇಟರ್ ವಾಯ್ಸ್ ಓವರ್. ಹಸಿರು ಹಸಿರು ಕಾಡಿನ ಮಧ್ಯೆ ಒಂದು ದೊಡ್ಡ ಆನೆ ಇತ್ತು. ಅವಳ ಹೆಸರು ಎಲಿಯಮ್ಮ. ಆಕೆ ಎಲ್ಲರಿಗೂ ಪ್ರಿಯವಾದ, ಆದರೆ ಸ್ವಲ್ಪ ಜಾಸ್ತಿ ಕುತೂಹಲದ ಆನೆ. ದೃಶ್ಯ: ಎಲಿಯಮ್ಮ ಕಾಡಿನಲ್ಲಿ ನೀರು ಆಡುತ್ತಾಳೆ, ಕಾಗೆಗಳಿಗೆ ನೀರು ಎರಚುತ್ತಾಳೆ, ಮಿಂಚಿನಂತೆ ನಗುತ್ತಾಳೆ. ಅಧ್ಯಾಯ 1: ಎಲಿಯಮ್ಮನ ಕನಸು. ಒಂದು ರಾತ್ರಿ ಎಲಿಯಮ್ಮ ವಿಚಿತ್ರ ಕನಸು ನೋಡಿದಳು. ಅವಳು ನಗರದಲ್ಲಿ ಜನರ ನಡುವೆ ನಡೆಯುತ್ತಿದ್ದಳು. ಎಲ್ಲರೂ ಆಕೆಯ ಜೊತೆ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ಮಕ್ಕಳು ಆಕೆಗೆ ಬಾಳೆಹಣ್ಣು ಕೊಟ್ಟು ನಗಿಸುತ್ತಿದ್ದರು. ಎಲಿಯಮ್ಮ ಕನಸಿನಲ್ಲಿ, ವಾವ್, ಇಲ್ಲಿ ಯಾರೂ ನನ್ನನ್ನು ಭಯಪಡ್ತಿಲ್ಲ, ಎಲ್ಲರೂ ಸ್ನೇಹಿತರಂತೆ. ಆದರೆ ಏಕಾಏಕಿ ಟ್ರಾಫಿಕ್ ಸೈರನ್. ಎಲಿಯಮ್ಮ ಬೆದರಿದು ಎಚ್ಚರಗೊಂಡಳು. ಅಧ್ಯಾಯ 2: ಕನಸಿನ ಹಾದಿಯಲ್ಲಿ. ಮುಂದಿನ ಬೆಳಗ್ಗೆ ಎಲಿಯಮ್ಮ ತನ್ನ ಗೆಳೆಯ ಕಪ್ಪೆ ಕುಪ್ಪಿಗೆ ಹೇಳಿತು, ಎಲಿಯಮ್ಮ, ನನಗೆ ಆ ಕನಸು ತುಂಬಾ ಇಷ್ಟ ಆಯ್ತು ಕುಪ್ಪಿ, ನಾನು ಕೂಡ ನಗರ ನೋಡ್ಬೇಕು. ಕುಪ್ಪಿ: ಆದ್ರೆ ಎಲಿಯಮ್ಮ, ಕಾಡಿನವರು ನಗರಕ್ಕೆ ಹೋದ್ರೆ ಯಾರ ಕತ್ತೆ ನೋಡ್ಕೊಳ್ತಾರೆ? ಎಲಿಯಮ್ಮ, ನಾವು ಪ್ರಯಾಣ ಮಾಡಿದ್ರೆ ಕಾಡನ್ನು, ನಗರವನ್ನು ಅರ್ಥ ಮಾಡ್ಕೊಳ್ಳಬಹುದು. ಬಾ, ನಾ ಹೇಳ್ತೀನಿ ಹೇಗೆ. ಎಲಿಯಮ್ಮ ದೊಡ್ಡ ಎಲೆಗಳಿಂದ ಸಣ್ಣ ಪೆಟ್ಟಿಗೆಯನ್ನು ಮಾಡುತ್ತದೆ. ಅದರಲ್ಲಿ ತಿನ್ನಲು ಬಾಳೆಹಣ್ಣು, ಸಕ್ಕರೆ ಮತ್ತು ಒಂದು ಆಟದ ಕಿಟಕಿ ಕನ್ನಡಿಯಿಡುತ್ತಾಳೆ. ಅಧ್ಯಾಯ 3: ನಗರಕ್ಕೆ ಪ್ರಯಾಣ. ಎಲಿಯಮ್ಮ ರೈಲು ಮಾರ್ಗದ ಹತ್ತಿರ ಹೋಗುತ್ತಾಳೆ. ಅವಳಿಗೆ ರೈಲು ಕಾಣುತ್ತದೆ. ಕಪ್ಪು ಹೊಗೆ, ದೊಡ್ಡ ಶಬ್ದ, ಆದರೆ ಕುತೂಹಲ ತುಂಬಾ. 3D ದೃಶ್ಯ, ರೈಲು ಸೌಂಡ್. ಆನೆ ಓಡುತ್ತಾ ಚಿಕ್ಕ ಡಬ್ಬಿಯೊಳಗೆ ತಲೆ ಹಾಕುತ್ತಾಳೆ. ನರೇಟರ್: ಎಲಿಯಮ್ಮ ಮೊದಲ ಬಾರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಾ ನಗರಕ್ಕೆ ಹೊರಟಳು. ಎಲ್ಲರೂ ಕಿಟಕಿಯಿಂದ ನೋಡುತ್ತಿದ್ದರು. ಅಯ್ಯೋ, ಆನೆ ರೈಲಲ್ಲಿ. ಅಧ್ಯಾಯ 4: ನಗರದಲ್ಲಿ ಅಚ್ಚರಿ. ನಗರ ತಲುಪಿದ ಎಲಿಯಮ್ಮ ಎಲ್ಲೆಡೆ ಕತ್ತೆ, ಕಾರು, ಬಸ್, ಜನ, ಬೆಳಕುಗಳು. ಆದರೆ ಕೆಲವರು ಭಯಪಟ್ಟು ಓಡುತ್ತಾರೆ, ಕೆಲವರು ಮೊಬೈಲ್ ತೆಗೆಯುತ್ತಾರೆ. ಒಬ್ಬ ಚಿಕ್ಕ ಹುಡುಗ ಮಾತ್ರ ನಗುತ್ತಾನೆ. ಹುಡುಗ: ಆನೆ ಅಕ್ಕ, ನೀನು ನಮ್ಮ ಮನೆ ಬಾ, ನನ್ನ ಅಮ್ಮ ಬಾಳೆಹಣ್ಣು ಮಾಡ್ತಾರೆ. ಎಲಿಯಮ್ಮ ಸಂತೋಷದಿಂದ ಬಾಲ ಹಾರಿಸುತ್ತಾಳೆ. ಅಧ್ಯಾಯ 5: ಮನುಷ್ಯರ ಸ್ನೇಹ. ಹುಡುಗನ ಅಮ್ಮ ಎಲಿಯಮ್ಮಗೆ ಬಾಳೆಹಣ್ಣು ಕೊಡುತ್ತಾರೆ. ಆಕೆ ತಿನ್ನುತ್ತಾ ಆನಂದದಿಂದ ಹೂವಿನ ಮೇಲೆ ನೀರು ಎರಚುತ್ತಾಳೆ. ಆದರೆ ರಾತ್ರಿ ಸಮಯ, ಎಲ್ಲೆಡೆ ಬೆಳಕು, ಶಬ್ದ, ಹಾರ್ನ್ಗಳು. ಎಲಿಯಮ್ಮಗೆ ಕಾಡಿನ ಶಾಂತಿ ನೆನಪಾಗುತ್ತದೆ. ಎಲಿಯಮ್ಮ ದುಃಖದಿಂದ, ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಆದರೆ ನನ್ನ ಕಾಡಿನ ಮಿತ್ರರಿಲ್ಲ. ಅಧ್ಯಾಯ 6: ಮನೆಗೆ ಹಿಂದಿರುಗುವುದು. ಮುಂದಿನ ಬೆಳಿಗ್ಗೆ ಹುಡುಗನ ಅಮ್ಮ ಹೇಳುತ್ತಾರೆ, ಎಲಿಯಮ್ಮ, ನಿನ್ನ ಮನೆ ಕಾಡು, ಅಲ್ಲಿ ನಿನ್ನಂಥವರು ತುಂಬಾ ಅಗತ್ಯ. ನೀನು ಬಾ, ನಾವು ನಿನ್ನನ್ನು ಕಾಡಿಗೆ ತಲುಪಿಸ್ತೀವಿ. ದೃಶ್ಯ: ಟ್ರಕ್ನಲ್ಲಿ ಎಲಿಯಮ್ಮ ಪ್ರಯಾಣ ಮಾಡುತ್ತಾಳೆ. ಹುಡುಗ ಕೈ ಬೀಸುತ್ತಾನೆ. ಕಾಡಿಗೆ ತಲುಪಿದ ಮೇಲೆ ಎಲ್ಲ ಪ್ರಾಣಿಗಳು ನಗುತ್ತಾ ಆಕೆಯನ್ನು ಸ್ವಾಗತಿಸುತ್ತವೆ. ಕುಪ್ಪಿ: ನೋಡು ಎಲಿಯಮ್ಮ, ನಿನ್ನ ಸಾಹಸಕತೆ ಕೇಳಿ ನಾವು ಹೆಮ್ಮೆಯಾದ್ದು. ಎಲಿಯಮ್ಮ ನಗುತ್ತಾಳೆ, ನಾನು ನಗರ ಕಂಡೆ, ಆದರೆ ನಮ್ಮ ಕಾಡೇ ಸುಂದರ,